ಇದು ನಿಮ್ಮದೇ ಸೈಟ್ ಸರ್, ಇದೆ ಈ ಸೈಟ್ ನಂಬರ್ ಸರ್ 61. ನನ್ನ ಸೈಟ್ ನಂಬರು 61 ಸರ್. ಇದು 3ನೇ ಕ್ರಾಸು ಸರ್, ನಂದು 3ನೇ ಕ್ರಾಸು ಸರ್, ಅದೇ ಹಿಂದಿನ 3ನೇ ಕ್ರಾಸು ಸರ್. ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟು ಎಲ್ಲ ಮಿಸ್ಟೇಕ್ ಆಗ್ಬಿಡ್ತೆ ಸರ್. ಏನೇ ಇರಲಿ ರೀ, ಮನೆ ಕಟ್ಟೋದಕ್ಕೆ ಮುಂಚೆ ಒಂದು ಸಲ ಅಲ್ಲ 100 ಸಾರಿ ಕ್ರಾಸ್ ಚೆಕ್ ಮಾಡಿ ಮನೆ ಕಟ್ಟಬೇಕು. ಅದಲ್ಲದೆ ಈಗ ನೀವು ಈ ಮನೆ ಮೇಲೆ ಲೋನ್ ಬೇರೆ ತಗೊಂಡಿದ್ದೀರಂತೆ ಅಲ್ಲ ರೀ, ಆಗ್ಲಾದ್ರೂ ನಿಮ್ಗೆ ಗೊತ್ತಾಗ್ಲಿಲ್ವಾ? ಈ ರೀತಿ ಯಾರ್ದೋ ಸೈಟ್ ಮೇಲೆ ಲೋನ್ ತಗೊಳ್ಳೋದು ತಪ್ಪಲ್ವೇನ್ರಿ? ತಪ್ಪೇ ಸರ್, ಆದರೆ ಇದು ಗೊತ್ತಿಲ್ಲದೆ ಆಗಿರೋ ತಪ್ಪು ಸರ್. ರೀ, ಇಷ್ಟೆಲ್ಲ ಆದಮೇಲೆ ನನಗೊಂದು ಫೋನ್ ಮಾಡಿ ಹೀಗೆಲ್ಲ ಆಗಿದೆ ಅಂತ ಹೇಳ್ಬೋದಿತ್ತು ತಾನೇ? ಸರ್, ಫೋನ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ ಸರ್, ನಿಮ್ಮ ಫೋನ್ ನಂಬರ್ ಎಲ್ಲಿಯೂ ಸಿಗಲಿಲ್ಲ ಸರ್. ರೀ, ಯಾಕೆ ಸುಳ್ಳು ಹೇಳ್ತೀರಾ? ನನ್ನ ಲ್ಯಾಂಡ್ ಡೆವಲಪರ್ಗೆ ಕೇಳಿದರೆ ನನ್ನ ಫೋನ್ ನಂಬರ್ ಅಲ್ಲ, ನಾನು ಜಾತಕನೇ ಕೊಟ್ಬಿಡ್ತಿದ್ದ. ಈಗ ಸಿಕ್ಕಿಲ್ಲ ಅಂತ ಸುಳ್ಳು ಹೇಳಿದ್ರೆ ಅದನ್ನು ನಂಬಲ್ಲ. ತಪ್ಪಾಗಿದೆ ಅಂತ ಅದಕ್ಕೆ ಪರಿಹಾರ ಮಾಡ್ಕೋಬೇಕು. ತುಂಬ ಕಷ್ಟಪಟ್ಟು ಮನೆ ಕಟ್ಟಿದ್ದೀನಿ ಸರ್. ನನ್ನ ಹೆಂಡತಿ ಇದ್ದಾಳೆ, ಮಗ ಇದ್ದಾನೆ. ನೀವೇ ಏನು ಮಾಡಬೇಕು ಅಂತ ಹೇಳಿ ಸರ್. ಇನ್ನೇನ್ರಿ ಮಾಡೋದು? ನನಗೆ ಮನೇನ ಬಿಟ್ಕೊಡ್ಬೇಕು. ಸರ್, ಹೀಗೆ ಹೇಳಿಬಿಟ್ರೆ ಹೇಗೆ ಸರ್? ನಾವು ಬಹಳ ಕಷ್ಟಪಟ್ಟು ಈ ಮನೆ ಕಟ್ಸ್ಕೊಂಡಿದ್ದೀವಿ. ಇದ್ರ ಮೇಲೆ ತುಂಬ ಸಾಲ ಬೇರೆ ಇದೆ. ನಾವು ಅದನ್ನು ತೀರಿಸ್ಕೋಬೇಕಲ್ವ ಸರ್? ನೋಡಮ್ಮ, ನಾನು ಈ ಸೈಟ್ ತಗೋಬೇಕಾದ್ರೆ ವಾಸ್ತು ಪ್ರಕಾರ ಚೆಕ್ ಮಾಡಿ ಇಷ್ಟಪಟ್ಟು ತಗೊಂಡಿರೋದು. ನನ್ನ ಮಗಳು ಕೊಡಬೇಕು ಅಂತ. ಈಗ ನೀವಿಗೆಲ್ಲ ಮನೆ ಕಟ್ಕೊಂಡ್ಬಿಟ್ರೆ ಸದ್ಯ ನಮ್ಮವರು ನನಗೆ ವಿಷಯ ತಿಳಿಸಿದ್ದಕ್ಕೆ ಸರೋಯ್ತು. ಇಲ್ಲ ಅಂದಿದ್ರೆ ಏನು ಗೊತ್ತಾಗ್ತಾನೆ ಇರಲಿಲ್ಲ. ಯಾರು ಸರ್ ಅದು ನಿಮ್ಮ ಕಡೆಯವರು? ಜವರೇಗೌಡರು. ಸರ್, ಮನೆ ಖಾಲಿ ಮಾಡಿಸೋದನ್ನು ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳಿ ಸರ್. ಬೇಕಾದರೆ ಸೈಟ್ನ ನಿಮ್ಮ ಹೆಸರಿಗೆ ಬರ್ಕೊಡ್ತೀನಿ ಸರ್. ಅದ್ರ ಮೇಲೆ ಕಾಂಪನ್ಸೇಷನ್ ಕೊಡ್ತೀನಿ ಸರ್. ರೀ, ನನಗೆ ನನ್ನ ಸೈಟ್ ಬೇಕಷ್ಟೇ. ಈಗಿರೋದು ನಿಮ್ಗೆ ಒಂದೇ ದಾರಿ, ಮನೆ ಖಾಲಿ ಮಾಡಬೇಕಷ್ಟೇ. ಇಲ್ಲದೆ ಹೋದರೆ ಕಟ್ಸಿರೋ ಮನೆನ ನಿಮ್ಮ ಜಾಗಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ. ನನಗೆ ನನ್ನ ಮನೆ ಕೊಡಿ. ಸರ್ 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 ಪ್ಲೀಸ್ ಸರ್, ಹಾಗೆಲ್ಲ ಹೇಳ್ಬಿಡಿ ಸರ್. ಸರ್ ಪ್ಲೀಸ್ ನನ್ನ ಮಾತು ಕೇಳಿ ಸರ್. ಬಿಡ್ರಿ, ನನಗೆ ನನ್ನ ಸೈಟ್ ಬೇಕಷ್ಟೇ. ನೋಡಿ, ನಿಮಗೆ ಒಂದಿನ ಟೈಮ್ ಕೊಡ್ತೀನಿ. ಮಾಡಲಿಲ್ಲ ಅಂತಂದರೆ ನಾಡಿದ್ದು ಬರೋವಾಗ ನಮ್ಮ ಲಾಯರ್ ಜೊತೆ ಬರ್ತೀನಿ. ಸರ್ ಬೇಡ, ಇಲ್ಲ ಸರ್ ನನ್ನ ಮಾತು ಸರ್.